ಯಾರು ಸೌತೆಕಾಯಿ ಚಟ್ನಿ ಮಾಡಿಲ್ವೋ ಅವರು ಒಂದು ಸಲ ಈ ರೀತಿ ಸೌತೆಕಾಯಿ ಚಟ್ನಿ ಮಾಡಿ ನೋಡಿ ಮತ್ತು ಹೇಗಾಗಿದೆ ಅಂತ ತಿಳಿಸಿ. ಈ ಥರ ಮಂಗಳೂರು ಸೌತೆಕಾಯಿ ಬರುತ್ತಲ್ಲ, ಅದರ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ. ನಂತರ ಇಲ್ಲಿ ನಾವು ಎಣ್ಣೆಗೆ ಚನಾ ದಾಲ್, ಗ್ರೀನ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ, ಖಾರ ಬೇಕು ಇದಕ್ಕೆ, ಮತ್ತು ಗಾರ್ಲಿಕ್, ಧನಿಯಾ ಬೇಕಾದವರು ಧನಿಯಾ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಧನಿಯಾ ಜೀರ ಎರಡೂ ಹಾಕ್ತಾಯಿದ್ದೇನೆ. ನಂತರ ಇಲ್ಲಿ ತಿಲ್ ಹಾಕ್ತಾಯಿದ್ದೇನೆ, ಸ್ವಲ್ಪ ತಿಕ್ನೆಸ್ ಕೂಡ ಕೊಡ್ತದೆ ಅದು. ಈ ರೀತಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಚೆನ್ನಾಗಿ ಹುರಿದ ಮೇಲೆ ಇದನ್ನು ನಾವು ಸಪ್ರೇಟ್ ತೆಗೆದಿಡಬೇಕು. ಇದಕ್ಕೆ ನಾನು ಇದು ಕೊರಿಯಾಂಡರ್ ಲೀವ್ಸ್ ಕೂಡ ಹಾಕ್ತಾಯಿದ್ದೇನೆ, ಕೊತ್ತಂಬರಿ ಸೊಪ್ಪು. ಕರಿಪತ್ತ ಇದ್ದರೆ ನೀವು ಈ ಸ್ಟೇಜಲ್ಲಿ ಕರಿಪತ್ತ ಹಾಕ್ಬೋದು. ನಾನು ಪೌಡ್ರ್ ಮತ್ತೆ ಯೂಸ್ ಮಾಡ್ತೇನೆ. ಇದನ್ನು ತಣ್ಣಗಾದ ಮೇಲೆ ಸಪ್ರೇಟಾಗಿ ಫಸ್ಟಿಗೆ ಮಿಕ್ಸಿಗೆ ಹಾಕ್ಕೋಬೇಕು. ನಂತರ ನಾನು ಅದೇ ಎಣ್ಣೆಯಲ್ಲಿ ಸೌತೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕ್ತಾ ಇದ್ದೇನೆ. ಇದು ಬಾಯ್ಲ್ ಮಾಡಿದ ಟೊಮೆಟೊ ಜಾಸ್ತಿ ಹಣ್ಣಾಗಿದ್ದರೆ ಈ ರೀತಿ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಇಟ್ಕೋಬೋದು. ನಂತರ ಸಾಲ್ಟ್ ಇಷ್ಟನ್ನು ನಾನು ಹಾಕಿ ಸ್ವಲ್ಪ ಬೇಯಿಸ್ತೇನೆ. ಇದು ಚೆನ್ನಾಗಿ ಬೆಂದ ಮೇಲೆ, ತಣ್ಣಗಾದ ಮೇಲೆ ನಾವಿದನ್ನು ಒಟ್ಟಿಗೆ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೇ ಹಲ್ದಿ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ನಾನು ಹೇಳಿದ್ದೆಲ್ಲ ಕರಿಪತ್ತ ಪೌಡರ್ ಅಂತ, ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಇಟ್ಟಿದ್ದೇನೆ. ಕರಿಪತ್ತವನ್ನು ಒಣಗಿಸಿಬಿಟ್ಟು ಪೌಡ್ರ್ ಮಾಡಿದ್ದೇನೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು. 1/2 ಸ್ಪೂನಷ್ಟು ಕರಿಪತ್ತ ಪೌಡ್ರ್ ಹಾಕ್ತಾಯಿದ್ದೇನೆ. ಫಸ್ಟಿಗೆ ನಾವು ಹುರಿದು ತೆಗೆದಿಟ್ಕೊಂಡಿದ್ದೇವೆ ನೋಡಿ ತಣ್ಣಗಾಗಲಿಕ್ಕೆ, ಅದನ್ನು ನಾನು ಫಸ್ಟಿಗೆ ಮಿಕ್ಸಿಯಲ್ಲಿ ತರಿ ಮಾಡ್ಕೋತೇನೆ. ನಂತರ ಈ ಸೌತೆಕಾಯಿಯನ್ನು ತಣ್ಣಗಾದ ಮೇಲೆ ಅದನ್ನು ಕೂಡ ಹಾಕಿಬಿಟ್ಟು ಜಾಸ್ತಿ ಫೈನ್ ಪೇಸ್ಟ್ ಮಾಡಲಿಕ್ಕೆ ಇಲ್ಲ, ಜಾಸ್ತಿ ನೀರು ಕೂಡ ಆ್ಯಡ್ ಮಾಡಲಿಕ್ಕೆ ಇಲ್ಲ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಮಾಡ್ಕೋಬೇಕು. ನಂತರ ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಪತ್ತ ಇದ್ದರೆ ಕರಿಪತ್ತ ಕೂಡ ಹಾಕ್ಬೋದು, ಡ್ರೈ ಚಿಲ್ಲಿ ಹಾಕ್ತಾಯಿದ್ದೇನೆ, ಮತ್ತು ಹಿಂಗೆ ಎಲ್ಲವನ್ನು ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೇನೆ. ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿ ಆಗುತ್ತೆ. ಗಂಜಿಗೆ ಅಥವಾ ಸಾರು, ದಾಲ್ ಯಾವುದಾದ್ರೂ ಇದ್ದರೆ ಅದರ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು. ಹುಳಿ ಖಾರ ತುಂಬ ಚಟ್ಪಟ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡಿಕೊಡಿ. ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಇದರ ಜೊತೆ ಊಟಕ್ಕೆ ರೆಡಿ ಆಯಿತು. ಬನ್ನಿ, ನನ್ನ ಕೈಯಿಂದ ಒಂದು ತುತ್ತು ತಿಂದು ನೋಡಿ ಹೇಗಾಗಿದೆ ಅಂತ ತಿಳಿಸಿ. ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಕೂಡ ಇದೇ ರೀತಿ ಪ್ರೀತಿಯಿಂದ ನಿಮ್ಮ ಮನೆ ಮಂದಿಗೆಲ್ಲ ಮಾಡಿ ತಿನ್ನಿಸಿ. ಥ್ಯಾಂಕ್ ಯು.